ರಮೇಶ್. ರಾಜ್ಯದಲ್ಲಿ ಕಮರ್ಷಿಯಲ್ ಗ್ಯಾಸ್ ಸಂಕಷ್ಟಕ್ಕೆ ತಾತ್ಕಾಲಿಕವಾಗಿ ಪರಿಹಾರ ಒದಗಿಸಲಾಗಿದೆ. ರಾಜ್ಯದಲ್ಲಿ ನಿತ್ಯವೂ 16,105 ವಾಣಿಜ್ಯ ಸಿಲಿಂಡರ್ ನೀಡೋದಕ್ಕೆ ತೀರ್ಮಾನ ಆಗಿದೆ. ಹೋಟೆಲ್ಗಳಿಗೆ ಇನ್ಮುಂದೆ ದಿನಕ್ಕೆ 10,000 ಸಿಲಿಂಡರ್ ಸಿಗಲಿದೆ. ಬೆಂಗಳೂರಿನಲ್ಲಿ ಹೋಟೆಲ್ಗಳಿಗೆ ಕೊಂಚ ರಿಲೀಫ್ ಕೊಟ್ಟಿದೆ ಸರ್ಕಾರ. ಇದೊಂದು ಆಶಾದಾಯಕ ಬೆಳವಣಿಗೆ ಅಂತ ಬೆಂಗಳೂರು ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷ ಪಿಸಿ ರಾವ್ ಹೇಳಿದ್ದಾರೆ. ಹೋಟೆಲ್ ಉದ್ಯಮ ಸೇರಿದಂತೆ ಬೇರೆ ಬೇರೆ ಕ್ಷೇತ್ರಗಳಿಗೆ ವಾಣಿಜ್ಯ ಸಿಲಿಂಡರ್ಗಳನ್ನು ಹಂಚಿಕೆ ಮಾಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸಚಿವರಾಗಿರುವಂತಹ KH ಮುನಿಯಪ್ಪನವರು ಸಭೆಯನ್ನು ಮಾಡಿದರು. ಸಭೆಯ ನಂತರದಲ್ಲಿ ಇಡೀ ರಾಜ್ಯಾದ್ಯಂತ 16,000 ಕಮರ್ಷಿಯಲ್ ಸಿಲಿಂಡರ್ಗಳನ್ನು ಕೊಡೋದಕ್ಕೆ ಒಪ್ಪಿಗೆಯನ್ನು ಸೂಚಿಸಲಾಗಿದೆ. ಜೊತೆಗೆ ಹೋಟೆಲ್ ಉದ್ಯಮಕ್ಕೂ ಕೂಡ ಒಟ್ಟು 10,000 ಸಿಲಿಂಡರ್ಗಳನ್ನು ಕೊಡೋದಕ್ಕೆ ಒಪ್ಪಿಗೆ ನೀಡಲಾಗಿದೆ. ನನ್ನ ಜೊತೆಗೆ ಮಾತಾಡೋದಕ್ಕೆ ಬೆಂಗಳೂರು ನಗರ ಹೋಟೆಲ್ ಮಾಲೀಕರ ಅಸೋಸಿಯೇಷನ್ ಅಧ್ಯಕ್ಷರಾಗಿರುವಂತಹ ಪಿಸಿ ರಾವ್ ಅವರು ಇದ್ದಾರೆ. ಇವತ್ತಿನ ಸಭೆಯಲ್ಲಿ ಏನೇನು ನಿರ್ಧಾರ ಆಯಿತು, ಎಷ್ಟು ಸಿಲಿಂಡರ್ ಕೊಡೋಕ್ಕೆ ತೀರ್ಮಾನ ಆಗಿದೆ? ಈ ಸಭೆಯಲ್ಲಿ 40% ಅಲಾಟ್ಮೆಂಟ್ ಮಾಡಿಕೊಂಡು ಅದರಲ್ಲಿ ನಮಗೆ ಹೋಟೆಲ್ಸ್ ಆ್ಯಂಡ್ ರೆಸ್ಟೋರೆಂಟ್ಸ್ಗಳಿಗೆ 33.5% ಪೂರೈಸ್ತೇವೆ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ. ಇನ್ನೂ 10% ಕೆಲವೇ ದಿನದಲ್ಲಿ ಇನ್ಕ್ರೀಸ್ ಮಾಡಿದಾಗ ಮತ್ತು ಹೆಚ್ಚುವರಿ ಆಗುವುದು ಅವಕಾಶ ಇದೆ. ಈ ಒಂದು ಸಭೆಯ ತೀರ್ಮಾನದಿಂದ ನಮಗೆ ಸ್ವಲ್ಪ ಮಟ್ಟಿಗೆ ಸಮಾಧಾನ ಇದೆ. ಇದನ್ನು ನಾವು ಸ್ವಾಗತಿಸ್ತಾ ಇದ್ದೇವೆ. 33% ಅಂದರೆ ಯಾವ ರೀತಿಯಾಗಿ ಬರುತ್ತೆ ಸಿಲಿಂಡರ್? ನಮಗೆ ಈಗಾಗಲೇ 30 ಸಿಲಿಂಡರ್ ತಿಂಗಳಿಗೆ ಬರ್ತಾ ಇದ್ದಂಥ ಹೋಟೆಲ್ಗಳಿಗೆ ಇವತ್ತಿನಿಂದ 10 ಸಿಲಿಂಡರ್ ಪೂರೈಕೆ ಆಗ್ತದೆ. 1/3 ಆಫ್ ದ ನಮ್ಮ ಕನ್ಸಂಪ್ಷನ್. ಅದು ಇವಾಗ ಅವರು ಲೆಕ್ಕ ಹಾಕಿರೋದು ಕೇವಲ 40%ಗೆ. ಇನ್ನು ಉಳಿದ 10% 2-3 ದಿನದಲ್ಲಿ ಕೇಂದ್ರದಿಂದ ರಿಲೀಸ್ ಆದ ಕೂಡಲೇ ಅದು ಇನ್ನೂ ಹೆಚ್ಚಿಗೆ ಆಗಬೇಕು. ನಮ್ಮ ಲೆಕ್ಕ ಪ್ರಕಾರ 40-42% ನಮಗೆ ಸಿಗ್ಬೋದು. ಇದು ನಿರೀಕ್ಷೆಯಲ್ಲಿದ್ದೇವೆ. ಅಲ್ಲ ಸರ್, ಈಗ ಕಳೆದ ಇದಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.